ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಜನವರಿ 27ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನಾನು ತಂದೆಯನ್ನು ಬೇಡಿಕೊಳ್ಳುವೆನು, ಆಗ ಆತನು ನಿಮಗೆ ಬೇರೊಬ್ಬ ಆಧಾರಿಕನನ್ನು, ಸಾಂತ್ವನಕಾರನನ್ನು ಸದಾಕಾಲವೂ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಯೋಹಾನನು 14ನೇ ಅಧ್ಯಾಯ 16ನೇ ವಚನ. ಕರ್ತನ ಜನರು ಆತನಿಂದ ಉಪಯೋಗಿಸಲ್ಪಟ್ಟು ಆತನ ಕುಟುಂಬದಲ್ಲಿ ಪವಿತ್ರಾತ್ಮದಿಂದ ಭ್ರೂಣಾಂಕುರಗೊಳ್ಳುವ ಮೂಲಕ ದತ್ತು ಪಡೆದು ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿ ಪವಿತ್ರಾತ್ಮನಿಂದ ಪ್ರಭಾವಿತರಾಗಿ ತಂದೆ ಮತ್ತು ಮಗನಿಂದ ಆಶೀರ್ವಾದ ಪಡೆದು ನಮ್ಮ ನಡತೆಗಳಿಗೆ ಮಾರ್ಗದರ್ಶನ ನೀಡಿ ನಮ್ಮ ಹೃದಯಗಳಿಗೆ ಮಾರ್ಗದರ್ಶನ ನೀಡಿ ಸತ್ಯವೇದ ವಾಕ್ಯಗಳನ್ನು ನಮ್ಮ ಮುಂದೆ ತೆರೆದು ನಮ್ಮ ಹೃದಯಗಳನ್ನು ನಮ್ಮೊಳಗೆ ಕದಿಯುವ ಹಾಗೆ ಮಾಡಿ ನಮ್ಮ ತಂದೆಯ ಮಹಿಮೆಯುಳ್ಳ ರಕ್ಷಣೆಯ ಯೋಜನೆಯನ್ನು ನಮಗಾಗಿ ಮತ್ತು ಭೂಮಿಯಲ್ಲಿರುವ ಎಲ್ಲ ಜನರಿಗೂ ಇರುವ ಇನ್ನೂ ಅಧಿಕವಾದ ಮೆಚ್ಚುಗೆಯನ್ನುಂಟು ಮಾಡುವ ಪ್ರೀತಿಯ ಅಗಲ, ನೀಳ, ಎತ್ತರ ಮತ್ತು ಆಳಗಳು ಎಷ್ಟು ತೃಪ್ತಿ, ಎಷ್ಟು ಆಧರಣೆಯನ್ನು ತರುತ್ತದೆ. ನಿಜವಾಗಿಯೂ ನಮ್ಮ ಕರ್ತನು ಹೇಳಿದಂತೆ ಪವಿತ್ರಾತ್ಮವು ನಮಗೆ ಮುಂದೆ ಬರಬೇಕಾದ ವಿಷಯಗಳನ್ನು ತಿಳಿಯಪಡಿಸುತ್ತದೆ ಮತ್ತು ಹಿಂದೆ ನಡೆದ ಸಂಗತಿಗಳನ್ನು ವಿವರಿಸುತ್ತದೆ. ಮುಂದೆ ಬರಲಿಕ್ಕಿರುವ 1000 ವರ್ಷದ ರಾಜ್ಯದ ವಿಷಯವು, ಸಮಸ್ತವನ್ನು ತಿರುಗಿ ಪಡೆಯುವ ಕಾಲಗಳು, ಭೂಮಿಯಲ್ಲಿರುವ ಎಲ್ಲ ಜನರನ್ನು ಉನ್ನತ ಸ್ಥಿತಿಗೆ ತಂದು ಬಲಪಡಿಸುವ ವಿಷಯಗಳು, ಉನ್ನತವಾದ ಆಶೀರ್ವಾದಗಳನ್ನು ತರುವಂಥದ್ದಾಗಿದೆ ಎಂಬ ವಿಷಯವು ಎಷ್ಟು ಮೆಚ್ಚುವಂಥದ್ದಾಗಿದೆ ಎಂಬುದೇ. ಆಮೇನ್.